ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇದೇ ಒಂದು ನಮಗೆ ಮೋಟಿವೇಶನ್, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವಿಡಿಯೋಸನ್ನು ಕೊಡಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪಸ್ ಸೆಲ್ಸ್ ಅಥವಾ ಈ ವೀರ್ಯದಲ್ಲಿ ಈ ಬಿಳಿ ರಕ್ತ ಕಣಗಳು ಕೆಲವೊಮ್ಮೆ ಕಾಣ್ತಾ ಇರ್ತವೆ. ಇದಕ್ಕೆ ಏನು ಕಾರಣ, ಇದನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಕೆಲವೊಂದು ಸಲ ಈ ಬಂಜೆತನಕ್ಕೆ ಅಂತ ನೀವು ಟ್ರೀಟ್ಮೆಂಟಿಗೆ ಹೋದಾಗ ಡಾಕ್ಟರ್ ಫಸ್ಟ್ ಇನ್ವೆಸ್ಟಿಗೇಷನ್ ಹೇಳೋದು ಈ ವೀರ್ಯದ ವಿಶ್ಲೇಷಣೆ ಅಥವಾ ಸೆಮೆನ್ ಅನಾಲಿಸಿಸ್ ರಿಪೋರ್ಟನ್ನು ನೀವು ನೋಡಿದಾಗ ಇಲ್ಲಿ ಈ ಎಲ್ಲ ಫೀಚರ್ಸ್ ಈ ಸ್ಪರ್ಮ್ಸ್ ಬಗ್ಗೆ ಇರುತ್ತೆ, ವೀರ್ಯಾಣು ಬಗ್ಗೆ ಇರುತ್ತೆ. ಅದರ್ಸ್ ಕ್ಯಾಟಗರಿಯಲ್ಲಿ ಕೆಲವೊಮ್ಮೆ ಪಸ್ ಸೆಲ್ಸ್ ಅಂದರೆ ಈ ಬಿಳಿ ರಕ್ತ ಕಣಗಳು, RBCs ಅಂದರೆ ಕೆಂಪು ರಕ್ತ ಕಣಗಳು, ಎಪಿಥೀಲಿಯಲ್ ಸೆಲ್ಸ್, ಇಮ್ಮೆಚ್ಯೂರ್ ಜರ್ಮ್ ಸೆಲ್ಸ್ ಅಂತ ಕೊಟ್ಟಿರ್ತಾರೆ. ಸೊ ನಾರ್ಮಲಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ, ಒಂದು 4 ರಿಂದ 5 ಅಥವಾ ಒಂದು ಮ್ಯಾಕ್ಸಿಮಮ್ ಒಂದು 6 ಪಸ್ ಸೆಲ್ಸ್ ಪರ್ ಹೈ ಪವರ್ ಫೀಲ್ಡ್ ಇದ್ರೆ ಅದು ನಾರ್ಮಲ್ ಆಗಿರುತ್ತೆ. ಕೆಲವೊಂದು ಸೊಫಿಸ್ಟಿಕೇಟೆಡ್ ಲ್ಯಾಬ್ಸ್ ಅಲ್ಲಿ ಈ ತರ ನಾನ್ ಸ್ಪರ್ಮ್ ಎಲಿಮೆಂಟ್ಸ್ ಅಂತ ಕೊಡ್ತಾರೆ. ಅಂದ್ರೆ ಸ್ಪರ್ಮ್ಸ್ ಅಲ್ಲದೆ ಇರುವಂತಹ ಸೆಲ್ಸ್ ಯಾವುದು ನಾವು ಈ ಸೆಮೆನ್ ಅಲ್ಲಿ ನೋಡ್ತಾ ಇರ್ತೇವೆ, ಅದರಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಎಷ್ಟಿದೆ ಅಂತ ಕೊಡ್ತಾರೆ. ಈ ವೈಟ್ ಬ್ಲಡ್ ಸೆಲ್ಸ್ 1 ಮಿಲಿಯನ್ ಅಷ್ಟಕ್ಕಿಂತ ಹೆಚ್ಚಿಗೆ ಇತ್ತು ಅಂದ್ರೆ ಅದು ಪ್ರಾಬ್ಲಮ್ಯಾಟಿಕ್. 1 ಮಿಲಿಯನ್ ಪರ್ ml ಇತ್ತು ಅಂದ್ರೆ ನಾವು ಇನ್ವೆಸ್ಟಿಗೇಟ್ ಮಾಡಬೇಕು, ಯಾಕೆ ಇದು ಜಾಸ್ತಿ ಆಗ್ತಾ ಇದೆ, ವಾಟ್ ಈಸ್ ದ ರೀಸನ್ ಅಂತ. ಸೊ ಇಲ್ಲಿ ರೌಂಡ್ ಸೆಲ್ಸ್, ಅದು ರೌಂಡ್ ಸೆಲ್ಸ್ ಅಂದ್ರೆ ಬಿಳಿ ರಕ್ತ ಕಣಗಳಿರ್ಬೋದು ಅಥವಾ ಇಮ್ಮೆಚ್ಯೂರ್ ಜರ್ಮ್ ಸೆಲ್ಸ್ ಇರ್ಬೋದು, ಅಂಡ್ ರೆಡ್ ಬ್ಲಡ್ ಸೆಲ್ಸ್. ಸೊ ಇದು ಅವರು ಈ ರೀತಿ ರಿಪೋರ್ಟ್ ಕೊಡ್ತಾ ಇರ್ತಾರೆ. ಬಟ್ ಯಾವುದೇ ಟೈಪ್ ಆಫ್ ರಿಪೋರ್ಟ್ ಕೊಟ್ಟರು ಈ ರೌಂಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳು ಏನಿದೆ 1 ಮಿಲಿಯನ್ ಪರ್ ml ಗಿಂತ ಕಡಿಮೆ ಇರಬೇಕು. ಆ್ಯಂಡ್ ಕೆಲವೊಮ್ಮೆ ಈ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಅಲ್ಲಿ ಒಂದು ಕಾಲಮ್ ಇರುತ್ತೆ, ಪಸ್ ಸೆಲ್ಸ್ ಇನ್ ದ ಸೆಮೆನ್, ಆ್ಯಂಡ್ ಅದು ಬಹಳ ಬಂದ್ಬಿಡುತ್ತೆ. ಒಂದು 40-50 ಬರುತ್ತೆ, ಅಥವಾ 30 to 40 ಪರ್ ಹೈ ಪವರ್ ಫೀಲ್ಡ್ ಅಂತ ಬಂದ್ಬಿಡುತ್ತೆ. ಆ್ಯಂಡ್ ಬಹಳಷ್ಟು ಟೆನ್ಷನ್ ಆಗಿಬಿಡುತ್ತೆ ಜನರಿಗೆ, ಇದೇನಪ್ಪ 30 to 40 ಪಸ್ ಸೆಲ್ಸ್ ಬಂದಿದೆ ಹೇಗೆ ಅಂತ. ಸೊ ಈ ವೀರ್ಯ ವಿಶ್ಲೇಷಣೆಯಲ್ಲಿ ಈ ಪಸ್ ಸೆಲ್ಸ್ ಏನಿರ್ತವೆ ಇವು ಒಂದು ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣಗಳು ಅಂದರೆ ಅದು ಯಾವ್ಯಾವ್ದಿರುತ್ತೆ, ಅದು ನ್ಯೂಟ್ರೋಫಿಲ್ ಇರ್ಬೋದು, ಲಿಂಫೋಸೈಟ್ಸ್ ಇರ್ಬೋದು, ಮೋನೋಸೈಟ್ಸು, ಇಸ್ನೋಫಿಲ್ಸು, ಬೇಸೋಫಿಲ್ಸು, ಇವೆಲ್ಲ WBCs ನಾವು ಈ ಸೆಮೆನ್ನಲ್ಲಿ ನೋಡ್ತಾ ಇರ್ಬೋದು. ಯೂಶ್ವಲಿ ನಾವು ಒಂದು 5 ರಿಂದ 6 ಪರ್ ಹೈ ಪವರ್ ಫೀಲ್ಡ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅಷ್ಟು ಕಾಣ್ತಾ ಇರುತ್ತೆ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಅದು ಹೆಚ್ಚಾಗ್ಬಿಡುತ್ತೆ. ಸಪೋಸ್ ಅದು 1 ಮಿಲಿಯನ್ಗಿಂತ ಹೆಚ್ಚಿದೆ ಪರ್ ml ಆಫ್ ಸೆಮೆನ್, ಆವಾಗ ನಾವು ಅದನ್ನು ಎಬ್ನಾರ್ಮಲ್ ಅಂತ ಹೇಳ್ತಾ ಇರ್ತೇವೆ. ಸೊ ಯಾವ ಯಾವ ಕಾರಣದಿಂದ ಈ ಥರ ಪಸ್ ಸೆಲ್ಸ್ ಕಾಣ್ತಾ ಇರ್ಬೋದು. ಫಸ್ಟ್ ಥಿಂಗ್, ಯಾವ ಲ್ಯಾಬಾರೆಟ್ರಿಯಲ್ಲಿ ಟೆಕ್ನಿಷಿಯನ್ ನೋಡ್ತಾ ಇರ್ತಾರೆ ಅವರು ಈ ರೌಂಡ್ ಸೆಲ್ಸನ್ನು ಕೆಲವೊಮ್ಮೆ ಏನಂತ ತಿಳ್ಕೊಂಡು ಬಿಡ್ತಾರೆ, ಎಲ್ಲವನ್ನು ಪಸ್ ಸೆಲ್ಸ್ ಅಂತ ಕೆಲವೊಮ್ಮೆ ಕೌಂಟ್ ಮಾಡಿಬಿಡ್ತಾರೆ. ಯಾಕಂದರೆ ಅವರಿಗೆ ಅಷ್ಟು ನಾಲೆಜ್ ಇರೋದಿಲ್ಲ ಅದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ. ಆ್ಯಂಡ್ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಸ್ವಲ್ಪ ಕಷ್ಟಕರವಾದಂಥ ಕೆಲಸ. ಸೊ ಅದಕ್ಕೆ ಕೆಲವೊಂದು ಸ್ಪೆಷಲ್ ಸ್ಟೇನ್ಸ್ ಎಕ್ಸೆಟ್ರಾ ಬೇಕಾಗ್ತವೆ. ಯಾವುದು ಒಂದು ಸ್ವಲ್ಪ ಒಳ್ಳೆಯ ಲ್ಯಾಬಾರೆಟ್ರಿ, ಸೊಫಿಸ್ಟಿಕೇಟೆಡ್ ಲ್ಯಾಬಾರೆಟ್ರೀಸಲ್ಲಿ ಮಾತ್ರ ಇರ್ತವೆ. ಸೊ ಕೆಲವೊಮ್ಮೆ ಈ ಚಿಕ್ಕ ಲ್ಯಾಬಾರೆಟ್ರೀಸಲ್ಲೆಲ್ಲ ಅಲ್ಲಿ ವೆಲ್ ಟ್ರೈನ್ಡ್ ಸ್ಟಾಫ್ ಇರಲಿಲ್ಲ ಅಂದರೆ ಅವರು ಎಲ್ಲ ಅಲ್ಲಿ ಕಾಣುವಂತಹ ಈ ರೌಂಡ್ ಸೆಲ್ಸನ್ನು ಪಸ್ ಸೆಲ್ಸ್ ಅಂತ ಐಡೆಂಟಿಫೈ ಮಾಡಿಬಿಡ್ತಾರೆ. ಯಾಕಂದರೆ ಈ ವೀರ್ಯ ವಿಶ್ಲೇಷಣೆಯಲ್ಲಿ ನಾವು ಈ ಶುಕ್ರಾಣುವನ್ನು ಈಸಿಲಿ ಐಡೆಂಟಿಫೈ ಮಾಡಿಬಿಡ್ಬೋದು. ಯಾಕಂದರೆ ಅವಕ್ಕೊಂದು ಬಾಲ ಇರುತ್ತೆ, ತಲೆ ಇರುತ್ತೆ, ಬಾಡಿ ಇರುತ್ತೆ, ಅವು ಮೂವ್ ಆಗ್ತಾ ಇರ್ತವೆ. ಬಟ್ ಈ ರೌಂಡ್ ಸೆಲ್ಸ್ ಏನಿರ್ತವೆ, ಪಸ್ ಸೆಲ್ಸ್ ಆಗಲಿ ಜರ್ಮ್ ಸೆಲ್ಸ್ ಆಗಲಿ, ಇವು ಜಸ್ಟ್ ಅಲ್ಲೇ ಇರ್ತವೆ, ಜಸ್ಟ್ ರೌಂಡ್ ಆಗಿ ಇರ್ತವೆ. ನಾವು ಕರೆಕ್ಟಾಗಿ ನೀಟಾಗಿ ನೋಡಿದಾಗ ಮಾತ್ರ ನಮಗೆ ಕೆಲವೊಂದು ಐಡೆಂಟಿಫಿಕೇಶನ್ ಪಾಯಿಂಟ್ ಸಿಗ್ತವೆ, ಕೆಲವೊಂದು ಸ್ಪೆಷಲ್ ಸ್ಟೇನ್ ಮಾಡಿದಾಗ ಮಾತ್ರ ಐಡೆಂಟಿಫಿಕೇಶನ್ ಪಾಯಿಂಟ್ ಸಿಗ್ತಾ ಇರ್ತವೆ. ಈ ಥರ ಎಲ್ಲ ನೋಡದೇ ಇದ್ದಾಗ, ಅಷ್ಟು ಎಕ್ಸ್ಪೀರಿಯನ್ಸ್ ಇರದೇ ಇರುವಂಥ ವ್ಯಕ್ತಿ ಇದನ್ನು ನೋಡಿದಾಗ ಅವನು ಅಲ್ಲಿ ಕಾಣುವಂತಹ ಎಲ್ಲ ರೌಂಡ್ ಸೆಲ್ಸನ್ನು ಪಸ್ ಸೆಲ್ ಅಂತ ಕ್ಯಾಲ್ಕುಲೇಟ್ ಮಾಡಿರ್ಬೋದು. ಆ್ಯಂಡ್ ರಾಂಗ್ಲಿ ಪಸ್ ಸೆಲ್ಸ್ ಒಂದು 40 to 50 ಪರ್ ಹೈ ಪವರ್ ಫೀಲ್ಡ್ ಅಂತ ಕೊಟ್ಬಿಡ್ತಾನೆ. ಸೊ ಆವಾಗ ಏನಾಗುತ್ತೆ, ಹೀಗೆ ಕೊಟ್ಟಾಗ ಪೇಷಂಟಿಗೂ ಟೆನ್ಷನ್ ಆಗುತ್ತೆ. ಡಾಕ್ಟ್ರು ಕೆಲವೊಮ್ಮೆ ಹೌದು ಇದು ಮೋಸ್ಟ್ಲಿ ಪಸ್ ಸೆಲ್ಸೇ ಇರ್ಬೋದು ಅಂತ ಆ್ಯಂಟಿಬಯೋಟಿಕ್ ಸಹ ಹಾಕ್ತಾರೆ. ಈ ಆ್ಯಂಟಿಬಯೋಟಿಕ್ ಹಾಕೋದ್ರಿಂದ ಏನೂ ಆಗೋದಿಲ್ಲ, ಯಾಕಂದರೆ ಅದು ಪಸ್ ಸೆಲ್ಲೇ ಇರೋದಿಲ್ಲ. ಸೊ ಅದು ಪೇಷಂಟಿನ ದುಡ್ಡು ವೇಸ್ಟು ಆ್ಯಂಡ್ ರಿಸೋರ್ಸಸ್ ವೇಸ್ಟು, ಎನರ್ಜಿ ವೇಸ್ಟು ಎಲ್ಲ. ಸೊ ಒಂದು ಅಂದರೆ ರಾಂಗ್ಲಿ ಮಿಸ್ಇಂಟರ್ಪ್ರಿಟೇಷನ್ ಮಾಡೋದು, ಅಂದರೆ ಲ್ಯಾಬಾರೆಟ್ರಿಯಲ್ಲಿ ಅದನ್ನು ರಾಂಗ್ ಆಗಿ ಕೊಟ್ಬಿಟ್ಟಿರ್ತಾರೆ ಪಸ್ ಸೆಲ್ಸ್ ಅಂತ. ದ್ಯಾಟ್ ಈಸ್ ಒನ್ ರೀಸನ್.
ರೀಸನ್. ಸೆಕೆಂಡ್ ರೀಸನ್ ಅಂತ ಹೇಳಿದರೆ, ಈಗ ಬಹಳಷ್ಟು ಸಲ ಈ ವೀರ್ಯವನ್ನು ಕಲೆಕ್ಟ್ ಮಾಡಬೇಕಾದ್ರೆ ನಾವು ಪೇಷಂಟಿಗೆ ಹೇಳಿರ್ತೀವಿ, ನೀವು ವೀರ್ಯವನ್ನು ಕಲೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಶಿಶ್ನವನ್ನು ವಾಟರಿಂದ ತೊಳ್ಕೊಳ್ಬೇಕು. ಸೋಪ್ ಎಕ್ಸೆಟ್ರಾ ಹಾಕಲಿಲ್ಲ ಅಂದ್ರೂ ಈ ಶಿಶ್ನದ ಮುಂದೊಗಲನ್ನು ಹಿಂದಕ್ಕೆ ಸರಿಸಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸೆಮೆನನ್ನು ಕಲೆಕ್ಟ್ ಮಾಡಬೇಕು ಅಂತ. ಬಹಳಷ್ಟು ಸಲ ಏನಾಗುತ್ತೆ, ಪೇಷಂಟ್ಸಿಗೆ ಇನ್ಸ್ಟ್ರಕ್ಷನ್ಸ್ ಎಕ್ಸೆಟ್ರಾ ಕೊಟ್ಟಿರೋದಿಲ್ಲ. ಈ ಕಲೆಕ್ಷನ್ ಹೇಗೆ ಮಾಡಬೇಕು ಅಂತ ನಾನೊಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೇನೆ, ನೀವು ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೆಮೆನ್ ಅನಾಲಿಸಿಸ್ಗಿಂತ ಹೆಚ್ಚು ಇಂಪಾರ್ಟೆಂಟ್ ಇರುತ್ತೆ ಸೆಮೆನ್ ಕಲೆಕ್ಷನ್. ಸೊ ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಸೊ ಸೆಮೆನ್ ಕಲೆಕ್ಟ್ ಮಾಡೋಕ್ಕಿಂತ ಮೊದಲು ಈ ವ್ಯಕ್ತಿ ಏನು ಮಾಡಬೇಕು, ಶಿಶ್ನದ ಮುಂದೊಗಲನ್ನು ಹಿಂದಕ್ಕೆ ಸರಿಸಿ ನೀರಿನಿಂದ ಅಲ್ಲಿ ಇರುವಂತಹ ಏರಿಯಾಸನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಬಹಳಷ್ಟು ಸಲ ಏನಾಗುತ್ತೆ, ಜನರು ಅಷ್ಟು ಹೈಜಿನಿಕ್ ಇರೋದಿಲ್ಲ, ಪುವರ್ ಹೈಜೀನ್ ಇರುತ್ತೆ. ಮುಂದೊಗಲನ್ನು ಹಿಂದೆ ಸರಿಸಿ ತೊಳ್ಕೊಳ್ಬೇಕು ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ. ಸೊ ಏನಾಗಿರುತ್ತೆ, ಮುಂದೊಗಲ ಕೆಳಗಡೆ ಬಹಳಷ್ಟು ಇನ್ಫೆಕ್ಷನ್ಸು, ಪಸ್ಸೆಲ್ಸು ಎಲ್ಲ ಇದ್ದಿರ್ತವೆ. ಸೊ ಈ ಸೆಮೆನನ್ನು ಕೊಡಬೇಕಾದ್ರೆ ಅಲ್ಲಿರುವಂತಹ ಪಸ್ಸೆಲ್ಸೇ ಇದರಲ್ಲಿ ಟ್ರಾನ್ಸ್ಮಿಟ್ ಆಗ್ತವೆ ಆ್ಯಂಡ್ ಅವು ಈ ನೋಡಬೇಕಾದ್ರೆ ಪಸ್ಸೆಲ್ಸ್ ಕಾಣಿಸ್ತಾ ಇರ್ತವೆ. ಸೊ ಆ್ಯಕ್ಚುಲಿ ಅಲ್ಲಿ ಇನ್ಫೆಕ್ಷನ್ ಇರೋದಿಲ್ಲ, ವೀರ್ಯದಲ್ಲಿ ಇನ್ಫೆಕ್ಷನ್ ಇರೋದಿಲ್ಲ. ಇನ್ಫೆಕ್ಷನ್ ಇರುತ್ತೆ ಎಲ್ಲಿ, ಶಿಶ್ನದ ಮುಂದೊಗಲ ಕೆಳಗಡೆ ಇರುತ್ತೆ. ಬಟ್ ಬಿಕಾಸ್ ಆ ಪಸ್ಸೆಲ್ಸ್ ಇಲ್ಲಿ ಕಲೆಕ್ಷನ್ ಮಾಡಬೇಕಾದ್ರೆ ಬಂದುಬಿಟ್ಟಿದೆ ಆ್ಯಸ್ ಎ ಕಂಟ್ಯಾಮಿನೆಂಟ್, ನಮಗೆ ಅದು ಸೆಮೆನಲ್ಲಿ ಕಾಣ್ತಾ ಇರುತ್ತೆ ಆ್ಯಂಡ್ ನಾವು ಏನು ಹೇಳ್ತೇವೆ, ಸೆಮೆನ್ನಲ್ಲಿ ಇನ್ಫೆಕ್ಷನ್ ಇದೆ ಅಂತ. ಇದು ಬಹಳ ಕಾಮನ್ ರೀಸನ್ ನಾವು ನೋಡ್ತಾ ಇರ್ತೇವೆ. ಸಪೋಸ್ ಒಂದು ವ್ಯಕ್ತಿಗೆ ಈ ಥರ ಪಸ್ಸೆಲ್ಸ್ ಕಾಣ್ತಾ ಇದೆ ಅಂದಾಗ ಕೇಳಬೇಕು, ನಿಮ್ಗೇನಾದರೂ ಸಿಂಪ್ಟಮ್ಸ್ ಇದೆಯಾ, ನಿಮ್ಗೇನಾದರೂ ಜ್ವರ ಬರ್ತಾ ಇದೆಯಾ, ಅಲ್ಲೇನಾದರೂ ಗಂಟಿದೆಯಾ, ಪೇನ್ ಇದೆಯಾ, ಡಿಸ್ಚಾರ್ಜ್ ಆಗ್ತಾ ಇದೆಯಾ, ಶೀತಗಡ್ಡೆಗಳೇನಾದರೂ ನಿಮ್ಮ ತೊಡೆ ಸಂದಿಯಲ್ಲಿ ಊದ್ಕೊಂಡಿದ್ದಾವ ಎಲ್ಲ. ಇವೆಲ್ಲ ಇತ್ತು ಅಂದಾಗ ಪಸ್ಸೆಲ್ ಇರುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಜಸ್ಟ್ ಬಿಕಾಸ್ ಅವನಿಗೆ ಪಸ್ಸೆಲ್ಸ್ ಇದೆ, ಬೇರೆ ಏನೂ ಸಿಂಪ್ಟಮ್ಸ್ ಇಲ್ಲ ಅಂದಾಗ ನಾವು ಕೋರಿಲೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಸೆಕೆಂಡ್ ಕಾಮನ್ ರೀಸನ್ ಇದು ಪಸ್ಸೆಲ್ ಬರೋದಕ್ಕೆ, ಶಿಶ್ನದ ಮುಂದೊಗಲನ್ನು ಹಿಂದಕ್ಕೆ ಸರಿಸಿ ಚೆನ್ನಾಗಿ ನೀರಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಯಾಂಪಲನ್ನು ಕಲೆಕ್ಟ್ ಮಾಡಬೇಕು. ಸೊ ಸೆಕೆಂಡ್ ರೀಸನ್ ಅಂದರೆ ಈ ಥರದ ಇನ್ಫೆಕ್ಷನಿಂದ ಪಸ್ಸೆಲ್ಸ್ ಅಲ್ಲಿ ಹೋಗಿ ಅದು ರಾಂಗ್ಲಿ ಪಸ್ಸೆಲ್ಸ್ ಅಂತ ಕ್ಯಾಲ್ಕುಲೇಟ್ ಆಗಿರುತ್ತೆ. ಮೂರನೇ ರೀಸನ್ ಅಂದರೆ ಆ್ಯಕ್ಚುಲಿ ಅಲ್ಲಿ ಇನ್ಫೆಕ್ಷನ್ ಇದೆ. ಅಂದರೆ ಇದು ವೃಷಣದಲ್ಲಿರ್ಬೋದು, ಎಪಿಡಿಡೈಮಿಸಲ್ಲಿರ್ಬೋದು, ವ್ಯಾಸ್ ಡೆಫರೆನ್ಸಲ್ಲಿರ್ಬೋದು, ಸೆಮೈನಲ್ ವೆಸೈಕಲಲ್ಲಿರ್ಬೋದು. ಇವು ಯಾವುದೇ ಜಾಗದಲ್ಲಿ ಇನ್ಫೆಕ್ಷನ್ ಇತ್ತು ಅಥವಾ ಉರಿಯೂತವಿತ್ತು ಅಂದಾಗ ನಮಗೆ ಪಸ್ಸೆಲ್ಸ್ ಕಾಣ್ತಾ ಇರ್ತವೆ. ಅದು ರಿಪೀಟೆಡ್ಲಿ ನಿಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದೆ, ಅಥವಾ ನಿಮಗೆ ಲೈಂಗಿಕವಾಗಿ ಹರಡುವಂಥ ರೋಗ ಇದೆ, ಕ್ಲೆಮಿಡಿಯಾ, ಗೋನೋರಿಯಾ, ಈ ಥರದ್ದೆಲ್ಲ ಇದ್ದಾಗ ಪಸ್ಸೆಲ್ಸಲ್ಲಿ ಬರುತ್ತೆ. ಸಪೋಸ್ ಅಲ್ಲಿ ಆ ನಿಮ್ಮ ಪ್ರೈವೇಟ್ ಪಾರ್ಟಿಗೆ ಅಲ್ಲೇನಾದರೂ ಇಂಜುರಿ ಆಯಿತು, ನಿಮಗೇನಾದರೂ ಗಾಯ ಆಯಿತು, ನೋವಾಗಿತ್ತು, ಆವಾಗೂ ಸಹ ಪಸ್ಸೆಲ್ಸ್ ಬರುವಂಥ ಚಾನ್ಸಸ್ ಇದ್ದಾವೆ. ನೀವು ಎಕ್ಸೆಸಿವ್ಲಿ ಧೂಮಪಾನ ಮಾಡ್ತೀರಾ, ಬಹಳ ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡ್ತೀರಾ, ಆವಾಗಲೂ ಸಹ ಪಸ್ಸೆಲ್ಸ್ ಇರುವಂಥ ಚಾನ್ಸಸ್ ಇರ್ತವೆ. ಸೊ ಇವು ಕೆಲವೊಂದು ಕಂಡೀಷನ್ಸ್ ಯಾವಾಗ ಪಸ್ಸೆಲ್ಸ್ ಬರ್ಬೋದು. ಸೊ ಈ ಪಸ್ಸೆಲ್ಸ್ ಬಂದಾಗ ವ್ಯಕ್ತಿಗೆ ಏನು ಲಕ್ಷಣ ಬರ್ತಾ ಇರ್ತವೆ, ವ್ಯಕ್ತಿಗೆ ಏನೂ ಲಕ್ಷಣ ಇರದೇ ಇರ್ಬೋದು. ಅವನಿಗೆ ಪಸ್ಸೆಲ್ ಇದೆ ಅಂತ ಗೊತ್ತಾಗೋದೇ ಅವನು ವೀರ್ಯ ವಿಶ್ಲೇಷಣೆಗೆ ಹೋದಾಗ ಇರ್ಬೋದು, ಅಥವಾ ಅವನಿಗೆ ಸಪೋಸ್ ಬೇರೆ ಲೈಂಗಿಕವಾಗಿ ಹರಡುವಂಥ ರೋಗ ಇದ್ದಾವೆ, ಅಥವಾ ಅವನಿಗೇನಾದರೂ ಉರಿಯೂತ ಇದೆ ಅಂತ ಟೈಮಲ್ಲಿ ಅವನಿಗೆ ನೋವು ಬರೋದಾಗಲಿ, ಸ್ವೆಲ್ಲಿಂಗ್ ಬರೋದಾಗಲಿ, ಜ್ವರ ಬರೋದಾಗಲಿ, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಅವನ ಈ ವೀರ್ಯ ಏನಿದೆ ಅದು ಬಹಳ ಯೆಲ್ಲೋಯಿಶ್ ಕಲರ್ ಕಾಣಿಸ್ತಾ ಇರ್ಬೋದು, ಸ್ಮೆಲ್ ಬರ್ತಾ ಇರ್ಬೋದು. ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಬರಬಹುದು ಅಸೋಸಿಯೇಟೆಡ್ ವಿತ್ ಪಸ್ ಇನ್ ದ ಸೆಮೆನ್. ಈಗ ಸಪೋಸ್ ಪಸ್ ಅಲ್ಲಿ ಕಾಣಿಸ್ತು ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು? ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಡಾಕ್ಟರ್, ಸಪೋಸ್ ಇವರಿಗೆ ಡೌಟ್ ಇತ್ತು ಇದು ಕಂಟ್ಯಾಮಿನೆಂಟ್ ಥರ ಇದೆ ಅಂದಾಗ ಅವ್ರು ಏನು ಹೇಳ್ಬೋದು, ನಿಮಗೆ ಒಂದು 3-4 ವೀಕ್ಸ್ ನಂತರ ಇನ್ನೊಂದು ಸೆಮೆನನ್ನು ಕೊಡಲಿಕ್ಕೆ ಹೇಳ್ಬೋದು, ಸರಿಯಾಗಿ ನೀಟಾಗಿ ಕಲೆಕ್ಟ್ ಮಾಡಲಿಕ್ಕೆ. ಆ್ಯಂಡ್ ಅದಾದ ನಂತರ ನಾವು ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ಬೋದು. ಸೊ ರಿಪೀಟ್ ಸೆಮೆನ್ ಅನಾಲಿಸಿಸನ್ನು ಹೇಳ್ತಾರೆ. ಎಕ್ಸಾಕ್ಟ್ಲಿ ಇದು ನಿಜವಾಗ್ಲೂ ಅಲ್ಲಿ ಪಸ್ ಇದೆಯಾ ಅಥವಾ ಅದು ಜಸ್ಟ್ ಕಂಟ್ಯಾಮಿನೆಂಟ್ ಅಂತ ನೋಡಲಿಕ್ಕೆ. ಕೆಲವೊಂದು ಸಲ ಆ್ಯಕ್ಚುಲಿ ಪೇಷಂಟಿಗೆ ಸಿಂಪ್ಟಮ್ಸು ಇದ್ದಾವೆ ಆ್ಯಂಡ್ ಡಾಕ್ಟ್ರಿಗೆ ಅನಿಸುತ್ತೆ ದಟ್ ಮೇ ಬಿ ದಿಸ್ ಇಸ್ ಎನ್ ಆ್ಯಕ್ಚುಯಲ್ ಇನ್ಫೆಕ್ಷನ್ ಅಂದಾಗ ಸೆಮೆನ್ ಕಲ್ಚರ್ ಅಂತ ಕೊಡ್ತಾರೆ. ಸೆಮೆನ್ ಕಲ್ಚರ್ ಅಂದರೆ ಈ ಸೆಮೆನನ್ನು ನಾವು ಏನಾದರೂ ಅಲ್ಲಿ ಬ್ಯಾಕ್ಟೀರಿಯಾನೋ ಅಥವಾ ಈ ಫಂಗಸ್ಸೋ ಏನಾದರೂ ಬೆಳೆಯುತ್ತಾ ಅಂತ ನೋಡೋಕ್ಕೆ ನಾವು ಗ್ರೋತನ್ನು ನೋಡಲಿಕ್ಕೆ ಮಾಡುವಂಥ ಒಂದು ಟೆಸ್ಟ್. ಸೊ ಸೆಮೆನ್ ಕಲ್ಚರೆಲ್ಲ ನೋಡಿಕೊಂಡು ಅದಕ್ಕೆ ಯಾವುದಾದ್ರೂ ಆ್ಯಂಟಿಬಯೋಟಿಕ್ ಸೆನ್ಸಿಟಿವಿಟಿಯನ್ನು ಸಹ ಅವರು ಮಾಡ್ಬೋದು.
ಕೆಲವೊಂದು ಬೇರೆ ಟೆಸ್ಟನ್ನು ಸಹ ನಿಮಗೆ ಹೇಳ್ಬೋದು, ಯೂರಿನ್ ಎಕ್ಸಾಮಿನೇಷನನ್ನು ಹೇಳ್ಬೋದು, ಬೇಕಿದ್ರೆ ಅಲ್ಟ್ರಾಸೌಂಡ್ ಎಕ್ಸೆಟ್ರಾ ಹೇಳ್ಬೋದು, ಅಲ್ಲೇನಾದರೂ ಉರಿಯೂತ ಇದೆಯಾ ಅಥವಾ ಸ್ವೆಲ್ಲಿಂಗ್ ಇದೆಯಾ ಎಕ್ಸೆಟ್ರಾ ನೋಡ್ಲಿಕ್ಕಂತ. ಆ್ಯಂಡ್ ಸಪೋಸ್ ಇನ್ಫೆಕ್ಷನ್ ಅಂತ ಬಂತು ಅಂದಾಗ ಡಾಕ್ಟರ್ ನಿಮಗೆ ಆ್ಯಂಟಿಬಯೋಟಿಕ್ಸನ್ನು ಹಾಕ್ತಾರೆ. ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಆ್ಯಂಟಿ ಇನ್ಫ್ಲಮೇಟ್ರಿ ಮೆಡಿಸಿನ್ಸನ್ನು ಹಾಕ್ತಾರೆ, ಪೇನ್ ಕಿಲ್ಲರ್ಸನ್ನು ಹಾಕ್ತಾ ಇರ್ತಾರೆ. ಆ್ಯಂಡ್ ಈ ಥರದ ಇನ್ಫೆಕ್ಷನ್ಸ್ ಎಲ್ಲ ಆದಾಗ ಈ ಇನ್ಫೆಕ್ಷನ್ ಏನು ಮಾಡುತ್ತೆ, ಅಲ್ಲಿರುವಂಥ ಸ್ಪರ್ಮಿನ ಮೆಂಬ್ರೇನನ್ನು ಸಹ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಆದ್ದರಿಂದ ಈ ಸ್ಪರ್ಮಿನ ಮೂಮೆಂಟಿಗಾಗಲಿ ಕೌಂಟ್ ಆಗಲಿ ಅವು ಸಹ ಕಡಿಮೆ ಆಗ್ತಾ ಬರ್ಬೋದು, ಬಂಜೆತನಕ್ಕೆ ಅದು ಒಂದು ಕಾರಣವಾಗ್ತಾ ಇರ್ಬೋದು. ಸೊ ಆದ್ದರಿಂದ ಕೆಲವೊಂದು ಆ್ಯಂಟಿ ಆಕ್ಸಿಡೇಟಿವ್ ಮೆಡಿಸಿನ್ಸನ್ನು ಕೊಡ್ತಾ ಇರ್ತಾರೆ. ಅಲ್ಲೇನಾದರೂ ಅಬ್ಸ್ಟ್ರಕ್ಷನ್ ಎಕ್ಸೆಟ್ರಾ ಆಗಿದೆ, ಅದರಿಂದ ಈ ಥರ ಉರಿಯೂತ, ಅದರಿಂದ ಈ ಥರ ಇನ್ಫೆಕ್ಷನ್ ಆಗ್ತಾ ಇದೆ ಅಂದಾಗ ಶಸ್ತ್ರಚಿಕಿತ್ಸೆಯ ಮೂಲಕ ಅದನ್ನು ಅವರು ಕರೆಕ್ಟ್ ಮಾಡ್ಬೋದು. ಸೊ ಇವೆಲ್ಲ ಕೆಲವೊಂದು ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಯಾವುದು ಡಾಕ್ಟರ್ ಸಿಲೆಕ್ಟ್ ಮಾಡ್ತಾರೆ. ಆ್ಯಸ್ ಅ ಪೇಷಂಟ್ ನೀವೇನು ಮಾಡ್ಬೋದು, ನಿಮ್ಮ ಓವರಾಲ್ ಹೆಲ್ತಿನ ಬಗ್ಗೆ ಕಾಳಜಿ ವಹಿಸಬೇಕು. ಕರೆಕ್ಟಾದಂಥ ಅಥವಾ ಒಂದು ಬ್ಯಾಲೆನ್ಸ್ಡ್ ಫುಡ್ಡನ್ನು ತಿನ್ನೋದು, ಎಕ್ಸಸೈಸ್ ಮಾಡೋದು, ಎಕ್ಸೆಸಿವ್ಲಿ ಧೂಮಪಾನ ಎಕ್ಸೆಟ್ರಾ ಮಾಡ್ತಾಯಿದ್ರೆ ಅದನ್ನು ನಿಲ್ಲಿಸಬೇಕು. ಡ್ರಗ್ ಅಬ್ಯೂಸನ್ನು ಮಾಡಬಾರ್ದು, ಆಲ್ಕೋಹಾಲನ್ನು ಲಿಮಿಟ್ ಮಾಡಬೇಕು. ಸೊ ಇವೆಲ್ಲ ಸಹ ಈ ಥರದ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಇವು ಕೆಲವೊಂದು ರೀಸನ್ಸ್ ವೈ ವಿ ಫೈಂಡ್ ಪಸ್ ಸೆಲ್ಸ್ ಇನ್ ದ semen sample. So thank you so much for watching the video. Please like, share and subscribe the channel. Thank you.